ಇಲ್ಲಿಯವರೆಗೆ ಇಟ್ಸ್ ಓಕೆ, ಬನ್ನಿ ಕ್ಯಾಬಿನಲ್ಲಿ ಮಾತನಾಡೋಣ. ನಿಯಾ, 2 ಕಾಫಿ ಬೇಗ ನನ್ನ ಕ್ಯಾಬಿನ್ಗೆ ಕಳುಹಿಸು ಎಂದನು ರಾಮ್. ಇಬ್ಬರು ಕ್ಯಾಬಿನ್ಗೆ ಹೋದರು. ರಾಮ್ಗೆ ಭೂಮಿಕಾ ಎಲ್ಲ ವಿಷಯವನ್ನು ಹೇಳಿದಳು. ರಾಮ್ ಸಹಾಯ ಮಾಡಲು ಸಿದ್ಧನಾದನು. ಅವನು ಅವರ ಸಹಾಯಕ್ಕೆ ಒಬ್ಬ ವರದಿಗಾರನನ್ನು ಕೂಡ ಕೊಟ್ಟನು. ಭೂಮಿಕಾ ವಾಪಸ್ ಮನೆಗೆ ಬಂದಳು. ತನ್ನ ಯೋಜನೆಯ ಸಿದ್ಧತೆಗಳಲ್ಲಿ ತೊಡಗಿದಳು. ಮುಂದುವರಿದ ಭಾಗ. ಭೂಮಿಕಾ ಸೋನಾಲಿ ಮತ್ತು ತನ್ನ ಸಹೋದರಿಯರೊಂದಿಗೆ ಸಂಜೆಯ ಯೋಜನೆಗಳನ್ನು ರೂಪಿಸುತ್ತಾಳೆ. ಅವಳು ತನ್ನ ಸಹೋದರ ಗೌತಮ್ಗೆ ಎಲ್ಲವನ್ನು ವಿವರಿಸುತ್ತಾಳೆ. ಭೂಮಿಕಾ, ಅದಿತಿ, ಆರಾಧ್ಯ, ನಿಮ್ಮ ಮೂವರ ಬಗ್ಗೆ ನನಗೆ ಹೆಮ್ಮೆ ಇದೆ. ನೀವು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದೀರಿ ಎಂದು ಗೌತಮ್ ಹೇಳುತ್ತಾನೆ. ಅಣ್ಣ, ಇದೆಲ್ಲವೂ ನಿಮ್ಮಿಂದ ಮತ್ತು ನಮ್ಮ ಕುಟುಂಬದಿಂದ ಸಾಧ್ಯವಾಗಿದೆ. ಯಾಕೆಂದರೆ ನಿಮ್ಮ ಮನಸ್ಸಾಕ್ಷಿ ಒಪ್ಪುವ ಕೆಲಸವನ್ನು ಖಂಡಿತ ಮಾಡಬೇಕು. ತಪ್ಪುಗಳ ಮುಂದೆ ಎಂದಿಗೂ ತಲೆಬಾಗಬಾರದು ಎಂದು ನೀವೇ ಕಲಿಸಿದ್ದೀರಿ. ನಾವು ಅದನ್ನೇ ಮಾಡುತ್ತಿದ್ದೇವೆ. ಈ ಯೋಜನೆ ಯಶಸ್ವಿಯಾದರೆ ಸಾಕು ಎಂದು ಭೂಮಿಕಾ ಹೇಳುತ್ತಾಳೆ. ಭೂಮಿಯ ಮಾತಿನಂತೆ ರಾಮ್ ಸೋನಾಲಿಯ ಆತ್ಮಹತ್ಯೆಯ ಸುಳ್ಳು ಸುದ್ದಿಯನ್ನು ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡಿದನು. ಸೋನಾಲಿಗೆ ಭೂತದ ಮೇಕಪ್ ಮಾಡಿ ಸಂಜೆ 4 ಹುಡುಗಿಯರು ಮನೆಯಿಂದ ಹೊರಟರು. ಪರಿತೋಷ್ನ ಮನೆಯ ಹೊರಗೆ ಬಂದು ಅವನು ಹೊರಗೆ ಬಂದ ತಕ್ಷಣ ಅವನನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು. ಅವನನ್ನು ಹಿಂಬಾಲಿಸಿ ಡಿಸ್ಕೋಗೆ ತಲುಪಿದರು. ಸೋನಾಲಿ ಏನು ಮಾಡಬೇಕೆಂದು ನೆನಪಿದೆಯಲ್ಲ. ಅವನು ಭಯದಿಂದ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಷ್ಟು ಹೆದರಿಸಬೇಕು ಎಂದು ಭೂಮಿಕಾ ಹೇಳುತ್ತಾಳೆ. ನನಗೆ ತುಂಬ ಭಯವಾಗುತ್ತಿದೆ. ಈ ಯೋಜನೆ ಯಶಸ್ವಿಯಾಗುತ್ತದಾ? ಪರಿತೋಷ್ ಓದಿಕೊಂಡಿರುವ ಹುಡುಗ. ಭೂತ ಪ್ರೇತಗಳನ್ನು ನಂಬುತ್ತಾನೋ ಇಲ್ಲವೋ ಗೊತ್ತಿಲ್ಲ. ಸಿಕ್ಕಿ ಹಾಕಿಕೊಂಡರೆ ಏನು ಮಾಡುವುದು ಎಂದು ಹೇಳುತ್ತಾಳೆ ಸೋನಾಲಿ. ಸೋನಾಲಿ, ಹಾಗೇನೂ ಆಗುವುದಿಲ್ಲ. ನಾವು ಸುಳ್ಳು ಸುದ್ದಿಯನ್ನು ಸುದ್ದಿವಾಹಿನಿಯಲ್ಲಿ ಏಕೆ ಹಾಕಿಸಿದ್ದೇವೆ? ಅವನು ನೀನು ಸತ್ತು ಹೋಗಿದ್ದೀಯಾ ಎಂದು ನಂಬಲಿಕ್ಕೆ, ನೀನು ಆತ್ಮ ಎಂದು ನಂಬಲಿಕ್ಕೆ ಎಂದು ಅದಿತಿ ಹೇಳುತ್ತಾಳೆ. ಹೌದು, ಮತ್ತು ಡಿಸ್ಕೋದಲ್ಲಿ ಅವನನ್ನು ಕುಡಿದ ಮತ್ತಿನಲ್ಲಿ ನಂಬಿಸುತ್ತೇವೆ. ಭೂಮಿಯಕ್ಕ, ನೀವು ಒಳಗೆ ಹೋಗಿ, ನಾನು ಮತ್ತು ಅದಿತಿ ಸೋನಾಲಿಯ ಹತ್ತಿರ ಇರುತ್ತೇವೆ ಎಂದು ಆರಾಧ್ಯ ಹೇಳುತ್ತಾಳೆ. ಅತ್ತ ರಾಮ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಭೂಮಿಕಾಳೊಂದಿಗೆ ಮೊದಲ ಭೇಟಿಯ ನೆನಪಿನಲ್ಲಿ ಮುಳುಗಿ ನಗುತ್ತಿದ್ದನು. ಅವನ ತಮ್ಮ ಕ್ಯಾಬಿನ್ ಬಾಗಿಲು ತಟ್ಟುತ್ತಿರುವುದು ಅವನಿಗೆ ಮರೆತು ಹೋಗಿತ್ತು. ರಾಮ್ ಪ್ರತಿಕ್ರಿಯಿಸದಿದ್ದಾಗ ಶೌರ್ಯ ಒಳಗೆ ಬಂದು ಎದುರಿನ ಕುರ್ಚಿಯ ಮೇಲೆ ಕುಳಿತನು. ರಾಮ್ ಇನ್ನೂ ತನ್ನ ಆಲೋಚನೆಗಳಿಂದ ಹೊರಗೆ ಬರದಿದ್ದಾಗ ಶೌರ್ಯನು ತನ್ನ ಮೊಬೈಲ್ನಲ್ಲಿ ರೊಮ್ಯಾಂಟಿಕ್ ಹಾಡನ್ನು ಫುಲ್ ವ್ಯಾಲ್ಯೂಮ್ನಲ್ಲಿ ಆನ್ ಮಾಡಿದನು. ರಾಮ್ ಆಲೋಚನೆಗಳಿಂದ ಹೊರಬಂದು, ಶೌರ್ಯ, ನೀನು ಇಲ್ಲಿ ಎಂದು ಕೇಳಿದನು. ಏನು ರಾಮಣ್ಣ, ನೀವೆಲ್ಲಿ ಕಳೆದು ಹೋಗಿದ್ದೀರಿ? ಮಧ್ಯಾಹ್ನದ ಹುಡುಗಿಯ ಆಲೋಚನೆಯಲ್ಲಿ ಕಳೆದು ಹೋಗಿದ್ದೀರಾ? ಹೇಗಿದ್ದರೂ ಸುಂದರವಾಗಿದ್ದಳು ಎಂದು ಶೌರ್ಯ ಹೇಳುತ್ತಾನೆ. ಏನು, ನಿನಗೆ ಹೇಗೆ ಗೊತ್ತಾಯಿತು? ನೀನಂತೂ ಇರಲಿಲ್ಲ ಎಂದು ರಾಮ್ ಹೇಳುತ್ತಾನೆ. ಈ ಶೌರ್ಯನಿಗೆ ಎಲ್ಲರ ಸುದ್ದಿಯೂ ಗೊತ್ತಿರುತ್ತದೆ. ಹೇಗಿದ್ದರೂ ಸಿಬ್ಬಂದಿ ನನಗೆ ಹೇಳಿದರು. ನಿಜ ಹೇಳಿ, ಆ ಹುಡುಗಿ ನಿಮಗೆ ಇಷ್ಟವಾದಳ? ಹೇಳಿ, ಅಮ್ಮನಿಗೆ ಹೇಳಲ್ಲ ಎಂದು ಹೇಳುತ್ತಾನೆ. ಬಾಯಿ ಮುಚ್ಚು, ಹಾಗೇನೂ ಇಲ್ಲ. ಅವಳು ನಮ್ಮ ಸಹಾಯ ಕೇಳಲು ಬಂದಿದ್ದಳು. ನೀನು ಯಾಕೆ ಬಂದಿದ್ದೀಯಾ ಹೇಳು ಎಂದನು ರಾಮ್. ಅಣ್ಣ, 7 ಗಂಟೆಯಾಗಿದೆ, ಮನೆಗೆ ಹೋಗೋಣವಾ ಎಂದು ಹೇಳಿದನು ಶೌರ್ಯ. 7 ಗಂಟೆ ಆಯಿತಾ? ಶೌರ್ಯ, ನೀನು ಮನೆಗೆ ಹೋಗು, ನಾನು ಎಲ್ಲೋ ಹೋಗುತ್ತಿದ್ದೇನೆ ಎಂದು ರಾಮ್ ಹೇಳುತ್ತಾನೆ. ಶೌರ್ಯ, ನಾನು ಬರಬೇಕಾ ಎಂದು ಕೇಳುತ್ತಾನೆ. ಬೇಡ, ನೀನು ಮನೆಗೆ ಹೋಗು ಎಂದು ರಾಮ್ ಅದೇ ಡಿಸ್ಕೋಗೆ ತಲುಪಿ ಭೂಮಿಕಾಳನ್ನು ಇಲ್ಲಿ ನೋಡಲು ಪ್ರಾರಂಭಿಸಿದನು. ಅವಳು ಒಂದು ಟೇಬಲ್ ಬಳಿ ಕುಳಿತಿದ್ದಳು. ಕಪ್ಪು ಬಟ್ಟೆ, ಸುರುಳಿಯಾಕಾರದ ಕೂದಲು, ಗುಲಾಬಿ ದಳಗಳಂತಹ ತುಟಿಗಳು, ಮುಖದಲ್ಲಿ ಮಂದಹಾಸ, ಯಾರಾದರೂ ಮನಸೋಲುವಂತಹ ಚೆಲುವೆ. ಇನ್ನು ರಾಮ್ ಯಾವ ಲೆಕ್ಕ? ರಾಮ್ ಅವಳನ್ನು ನೋಡುತ್ತಿದ್ದಾಗಲೇ ಪರಿತೋಷ್ ಭೂಮಿಕಾಳ ಬಳಿ ಬಂದು ಕುಳಿತನು ಮತ್ತು ಅವಳ ಮೇಲೆ ಲೈನ್ ಹೊಡೆಯಲು ಪ್ರಾರಂಭಿಸಿದನು. ಪರಿತೋಷ್, ಹಾಯ್ ಬ್ಯೂಟಿಫುಲ್ ಗರ್ಲ್ ಎಂದು ಹೇಳಿದನು. ಭೂಮಿಕಾ ಅವನನ್ನು ಸ್ವಲ್ಪ ದುರುಗುಟ್ಟಿ ಅವನನ್ನು ನೋಡಿ ಧನ್ಯವಾದಗಳು ಎಂದು ಹೇಳಿದಳು. ಪರಿತೋಷ್, ನೀವು ಒಬ್ಬಂಟಿಯಾಗಿ ಬಂದಿದ್ದೀರಾ ಎಂದು ಕೇಳಿದನು. ಭೂಮಿಕಾ ಈ ಪ್ರಶ್ನೆಗೆ ಸ್ವಲ್ಪ ತಡವರಿಸಿ, ಹೌದು ನಾನು ಎನ್ನುತ್ತಿದ್ದಂತೆ ರಾಮ್ ಹತ್ತಿರ ಬರುತ್ತಾ, ಅವಳು ನನ್ನ ಜೊತೆ ಬಂದಿದ್ದಾಳೆ, ಯಾಕೆ ಎಂದು ಕೇಳಿದನು. ಭೂಮಿಯು ರಾಮ್ನನ್ನು ನೋಡಿ ಹೌದು ಎಂದು ಒಪ್ಪಿಕೊಂಡಳು. ಪರಿತೋಷ್ ಹಲ್ಲು ಕಡಿಯುತ್ತಾ, ಚೆನ್ನಾಗಿ ಕಾಣುತ್ತಾನೆ, ಆದರೆ ನೀವು ಇದಕ್ಕಿಂತ ಉತ್ತಮವಾದ ವ್ಯಕ್ತಿಯನ್ನು ಪಡೆಯಲು ಅರ್ಹರು ಎಂದು ಹೇಳುತ್ತಾನೆ. ಕ್ಷಮಿಸಿ, ನೀವು ಏನು ಹೇಳಲು ಬಯಸುತ್ತೀರಿ? ಅಂದರೆ ನಿಮ್ಮನ್ನು ನೀವು ವೇಸ್ಟ್ ಎಂದು ಹೇಳುತ್ತಿದ್ದೀರಾ ಎಂದು ರಾಮ್ ಕೇಳಿದನು. ಈಗ ನನ್ನ ಬಗ್ಗೆ ನಾನೇ ಹೊಗಳಿಕೊಳ್ಳಬೇಕೇನು ಎಂದು ಪರಿತೋಷ್ ಹೇಳುತ್ತಾನೆ. ಓ ಹಲೋ, ಸಾಮಾನ್ಯವಾಗಿ ನಾನು ಸವಾಲು ಹಾಕುವುದಿಲ್ಲ, ಆದರೆ ನೀನು ನನ್ನ ಗೆಳತಿಯ ಮೇಲೆ ಲೈನ್ ಹೊಡೆಯಲು ಪ್ರಯತ್ನಿಸುತ್ತಿದ್ದೀಯ. ಈಗ ನಾನು ಅವಳ ಮುಂದೆ ನಾನೇ ಉತ್ತಮ ಎಂದು ಸಾಬೀತುಪಡಿಸುತ್ತೇನೆ ಎಂದು ರಾಮ್ ಹೇಳುತ್ತಾನೆ. ಸರಿ, ತುಂಬ ಮಜಾ ಇರುತ್ತದೆ ಎಂದು ಪರಿತೋಷ್ ಹೇಳುತ್ತಾನೆ. ನೀನು ಇದೆಲ್ಲವನ್ನು ಮೋಜಿಗಾಗಿ ಮಾಡುತ್ತೀಯಾ? ಸರಿ, ಈಗ ಎಲ್ಲ ಮಜವನ್ನು ಹೊರತೆಗೆಯುತ್ತೇನೆ ಎಂದು ರಾಮ್ ಹೇಳಿದನು. ಸವಾಲು ಏನು ಎಂದು ಪರಿತೋಷ್ ಕೇಳುತ್ತಾನೆ. ಸವಾಲನ್ನು ನಾನು ನೀಡುತ್ತೇನೆ, ಸರಿನಾ ಎಂದು ಭೂಮಿಕಾ ಹೇಳುತ್ತಾಳೆ. ಸರಿ, ಏನು ಸವಾಲು ಎಂದು ರಾಮ್ ಕೇಳುತ್ತಾನೆ. ನನ್ನ ಸವಾಲು ಏನೆಂದರೆ, ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಕುಡಿಯುತ್ತಾರೆ? ಹೆಚ್ಚು ಕುಡಿದ ನಂತರ ಯಾರು ಪ್ರಜ್ಞೆಯಲ್ಲಿರುತ್ತಾರೆ?
ಕುಡಿದ ನಂತರ ಪ್ರಜ್ಞೆಯಲ್ಲಿರೋ ಹುಡುಗರನ್ನು ಹುಡುಗಿಯರು ಇಷ್ಟಪಡುತ್ತಾರೆ ಎಂದು ಭೂಮಿಕಾ ಹೇಳುತ್ತಾಳೆ. ಪರಿತೋಷ್, ಹಾಗಾದರೆ ನಾನು ಗೆಲ್ಲುತ್ತೇನೆ, ಸವಾಲು ನಿಮ್ಮದು, ಆದರೆ ನನ್ನದೊಂದು ಕಂಡೀಷನ್ ಇದೆ ಎಂದು ಹೇಳುತ್ತಾನೆ. ಭೂಮಿಕಾ ಏನು ಎಂದು ಕೇಳುತ್ತಾಳೆ. ಯಾರು ಗೆಲ್ಲುತ್ತಾರೋ ಅವರಿಗೆ ನೀವು ಮುತ್ತು ಕೊಡಬೇಕು ಎಂದು ಪರಿತೋಷ್ ಹೇಳುತ್ತಾನೆ. ರಾಮ್ ಕೋಪದಿಂದ ಏನು ಮಾತನಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಭೂಮಿಕಾ ಕುರ್ಚಿಯಿಂದ ಎದ್ದು ನಿಂತು, ಕೇಳಿ, ಶಾಂತವಾಗಿರಿ, ಎಲ್ಲ ಯೋಚನೆಯು ವಿಫಲವಾಗುತ್ತದೆ ಎಂದು ಹೇಳುತ್ತಾಳೆ. ನಂತರ ರಾಮ್, ಸರಿ ಭೂಮಿಯವರೇ, ನೀವು ಕುಳಿತುಕೊಳ್ಳಿ ಎಂದು ಹೇಳುತ್ತಾನೆ. ಇಬ್ಬರು ತಮ್ಮ ಮೇಜಿನ ಬಳಿ ವೇಟರ್ನನ್ನು ಕರೆದರು. ವೇಟರ್ 2 ಬಾಟಲಿಗಳನ್ನು ತಂದು ಒಂದನ್ನು ರಾಮ್ನ ಮುಂದೆ ಮತ್ತು ಇನ್ನೊಂದನ್ನು ಪರಿತೋಷ್ನ ಮುಂದೆ ಇಟ್ಟು ವಾಪಸ್ ಹೋದನು. ಇಬ್ಬರು ಕುಡಿಯಲು ಪ್ರಾರಂಭಿಸಿದರು. ಪರಿತೋಷ್ನಿಗೆ ಅಭ್ಯಾಸವಿತ್ತು, ಆದರೆ ರಾಮ್ಗೆ 1 ಗ್ಲಾಸ್ ಕುಡಿದ ತಕ್ಷಣ ತಲೆ ತಿರುಗಲು ಪ್ರಾರಂಭಿಸಿತು. ಆದರೂ ಇಬ್ಬರು ಒಂದೊಂದು ಬಾಟಲಿಯನ್ನು ಖಾಲಿ ಮಾಡಿದರು. ಪರಿತೋಷ್ 2ನೇ ಬಾಟಲಿಯನ್ನು ತರಿಸಿದನು. ಭೂಮಿಕಾಳಿಗೆ ಭಯವಾಯಿತು. ರಾಮ್ ಕೂಡ 2ನೇ ಬಾಟಲಿಯನ್ನು ತರಿಸಿದನು. ರಾಮ್, ಸರ್ ಬಿಡಿ, ತುಂಬ ಹೆಚ್ಚಾಯಿತು ಎಂದು ಭೂಮಿಕಾ ಹೇಳುತ್ತಾಳೆ. ಇಲ್ಲ, ನಾನು ಅವನನ್ನು ಗೆಲ್ಲಲು ಬಿಡುವುದಿಲ್ಲ. ನಿಮ್ಮ ಇಚ್ಛೆಯಿಲ್ಲದೆ ಯಾರೂ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ರಾಮ್ ಹೇಳುತ್ತಾನೆ. ಭೂಮಿಕಾ, ನೀವು ನನಗೆ ಮುದ್ದಾದ ಸಿಹಿ ಮುತ್ತು ಕೊಡಲು ಸಿದ್ಧರಿದ್ದೀರಲ್ಲ ಎಂದು ಪರಿತೋಷ್ ಕೇಳುತ್ತಾನೆ. ನೀವಿಬ್ಬರು ಕುಡಿಯಿರಿ, ನಾನು ಬರುತ್ತೇನೆ, ತುರ್ತು ಕೆಲಸವಿದೆ ಎಂದು ಭೂಮಿಕಾ ಅಲ್ಲಿಂದ ಹೋಗುತ್ತಾಳೆ. ಪರಿತೋಷ್, ಬೇಗ ಬಾ ಎನ್ನುತ್ತಾನೆ. ಯೋಜನೆಯ ಪ್ರಕಾರ ಭೂಮಿಕಾ ಹೋದಳು. ಭಯದಿಂದ ವಾಪಸ್ಸು ಬಂದಳು. ಇಬ್ಬರು ಅವಳನ್ನು ಒಂದೊಂದಾಗಿ ಕೇಳಿದರು. ಭೂಮಿಯವರೇ, ನೀವು ಏಕೆ ತುಂಬ ಗಾಬರಿಯಾಗಿದ್ದೀರಿ ಎಂದು ರಾಮ್ ಕೇಳುತ್ತಾನೆ. ರಾಮ್, ಪರಿತೋಷ್, ನಾನು ಈಗಷ್ಟೇ ಒಂದು ಆತ್ಮವನ್ನು ನೋಡಿದೆ. ಅದು ಏನು? ನಾನು ವಾಶ್ರೂಮ್ಗೆ ಹೋಗುತ್ತಿದ್ದೆ. ದಾರಿಯಲ್ಲಿ ಪುರುಷರ ಶೌಚಾಲಯವು ಮಹಿಳೆಯರ ಶೌಚಾಲಯಕ್ಕಿಂತ ಮೊದಲು ಇತ್ತು. ನಾನು ಹೋಗುತ್ತಿದ್ದೆ. ಪುರುಷರ ಶೌಚಾಲಯ ತೆರೆದಿತ್ತು. ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ಬಿದ್ದಿತು. ಅಲ್ಲಿ ನಾನು ಭೂತವನ್ನು ನೋಡಿದೆ, ಹುಡುಗಿಯ ಆತ್ಮವನ್ನು ನೋಡಿದೆ ಎಂದು ಭೂಮಿಕಾ ಹೇಳುತ್ತಾಳೆ. ಏನು, ಭೂತ ಪ್ರೇತ? ಹಾಗೇನೂ ಇರುವುದಿಲ್ಲ ಎಂದು ಪರಿತೋಷ್ ಹೇಳುತ್ತಾನೆ. ನಾನು ಕೂಡ ಭೂತ ಪ್ರೇತಗಳನ್ನು ನಂಬುವುದಿಲ್ಲ, ಆದರೆ ಇಂದು ನಂಬುತ್ತಿದ್ದೇನೆ. ಯಾಕೆಂದರೆ ಇದು ಇಂದು ಮಧ್ಯಾಹ್ನ ರೈಲ್ವೆ ಹಳಿಯಲ್ಲಿ ಸತ್ತು ಹೋದ ಹುಡುಗಿಯ ಭೂತ. ಓ ಮೈ ಗಾಡ್, ನೋಡಿ, ಅದು ನಿಮ್ಮ ಹಿಂದೆ ನಿಂತಿದೆ ಎಂದು ನಟಿಸುತ್ತಾ ಹೇಳಿದಳು ಭೂಮಿಕಾ. ಪರಿತೋಷ್ ಹಿಂದೆ ತಿರುಗಿ ನೋಡುತ್ತಾ, ಎಲ್ಲಿದೆ, ನನಗೆ ಕಾಣುತ್ತಿಲ್ಲ ಎಂದು ಹೇಳುತ್ತಾನೆ. ಈಗ ತಾನೇ ಎಲ್ಲಿತ್ತು ಎಂದು ಭೂಮಿಕಾ ಹೇಳುತ್ತಾಳೆ. ಪರಿತೋಷ್, ಇದು ಮನಸ್ಸಿನ ಭ್ರಮೆ ಎನ್ನುತ್ತಾನೆ. ಅಲ್ಲ, ಭೂತ ಪ್ರೇತಗಳು ಇರುತ್ತವೆ. ತಮ್ಮ ಆಸೆಗಳು ಪೂರ್ಣಗೊಳ್ಳುವ ಮೊದಲು ಸತ್ತು ಹೋದವರ ಆತ್ಮಗಳು ಅಲೆಯುತ್ತಿರುತ್ತವೆ ಎಂದು ಕೇಳಿದ್ದೇನೆ ಎಂದು ರಾಮ್ ಹೇಳುತ್ತಾನೆ. ಪರಿತೋಷ್, ನಾನು ಈಗ ಬರುತ್ತೇನೆ ಎಂದು ಹೇಳುತ್ತಾನೆ. ಪರಿತೋಷ್ ಇಬ್ಬರ ಮಾತನ್ನು ಕೇಳಿ ಹೆದರಲು ಪ್ರಾರಂಭಿಸಿದನು ಮತ್ತು ಯಾರಿಗೂ ಗೊತ್ತಾಗದ ಹಾಗೆ ವಾಶ್ರೂಮ್ ಕಡೆಗೆ ಹೋದನು. ರಾಮ್ ಅವನ ಹಿಂದೆ ಹೋದನು. ಸೋನಾಲಿ, ಅವನು ಇಲ್ಲೇ ಬರುತ್ತಿದ್ದಾನೆ, ತಯಾರಾಗಿರು ಎಂದು ಅದಿತಿ ಹೇಳುತ್ತಾಳೆ. ಸೋನಾಲಿ ಮಹಿಳೆಯರ ಶೌಚಾಲಯಕ್ಕೆ ಹೋದಳು. ಆರಾಧ್ಯ ಮಹಿಳೆಯರ ಚಿಹ್ನೆಯನ್ನು ತೆಗೆದು ಪುರುಷರ ಚಿಹ್ನೆಯನ್ನು ಹಾಕಿದಳು. ಪರಿತೋಷ್ ಒಳಗೆ ಹೋದ ತಕ್ಷಣ ಚಿಹ್ನೆಯನ್ನು ಮತ್ತೆ ಸರಿಪಡಿಸಿದಳು. ಪರಿತೋಷ್ ಒಳಗೆ ಹೋದ ತಕ್ಷಣ ಸೋನಾಲಿ ತನ್ನ ಭಯಾನಕ ರೂಪದಲ್ಲಿ ಅವನನ್ನು ಹೆದರಿಸಿದಳು. ಅವನು ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡನು. ಸೋನಾಲಿ ಮುಂದೆ ಸರಿದು ಅವನ ಹಿಂದೆ ನಿಂತುಕೊಂಡಳು. ಪರಿತೋಷ್ ಈಗ ತಾನೇ ಇಲ್ಲಿದ್ದಳು, ನನಗೂ ಭ್ರಮೆಯಾಗುತ್ತಿದೆ ಅಂದುಕೊಳ್ಳುತ್ತಾನೆ. ಆಗ ಪರಿತೋಷ್ನ ದೃಷ್ಟಿ ಕನ್ನಡಿಯ ಮೇಲೆ ಬಿತ್ತು. ಅವನ ಹಿಂದೆ ಸೋನಾಲಿ ನಿಂತಿದ್ದಳು. ಪರಿತೋಷ್ ತಕ್ಷಣ ಅವಳಿಂದ ದೂರ ಸರಿದನು. ಪರಿತೋಷ್, ನೀನು ಸತ್ತು ಹೋಗಿದ್ದೀಯಲ್ಲ ಎಂದು ಹೇಳುತ್ತಾನೆ. ಯಾರು ಸತ್ತು ಹೋಗಿದ್ದಾರೆ? ನೀನು ಯಾರೊಂದಿಗೆ ಮಾತನಾಡುತ್ತಿದ್ದೀಯಾ ಎಂದು ರಾಮ್ ಕೇಳುತ್ತಾನೆ. ಈ ಹುಡುಗಿ ನಿನಗೆ ಕಾಣಿಸುತ್ತಿಲ್ಲವೇ ಎಂದು ಪರಿತೋಷ್ ಕೇಳುತ್ತಾನೆ. ಇಲ್ಲ, ನನಗೆ ಯಾರೂ ಕಾಣಿಸುತ್ತಿಲ್ಲ, ನಿನಗೆ ಕಾಣಿಸುತ್ತಿದ್ದಾಳೆ. ಅಂದರೆ ಆ ಆತ್ಮವು ನಿನ್ನ ಶತ್ರು ಮಾತ್ರ, ಆದ್ದರಿಂದ ನನಗೆ ಕಾಣಿಸುತ್ತಿಲ್ಲ, ನನಗೆ ಹಾನಿ ಮಾಡುವುದಿಲ್ಲ, ನಾನು ಹೋಗುತ್ತಿದ್ದೇನೆ ಎಂದು ರಾಮ್ ಹೇಳುತ್ತಾನೆ. ಪರಿತೋಷ್, ನಾನು ಕೂಡ ಬರುತ್ತೇನೆ ಎಂದು ಹೇಳುತ್ತಾನೆ. ಆರಾಧ್ಯ ರಾಮ್ ಹೊರಗೆ ಹೋದ ತಕ್ಷಣ ಹೊರಗಿನಿಂದ ಬಾಗಿಲು ಮುಚ್ಚಿದಳು. ಈ ಬಾಗಿಲು ತಾನಾಗಿಯೇ ಹೇಗೆ ಮುಚ್ಚಿಕೊಂಡಿತು ಎಂದು ಪರಿತೋಷ್ ಗಾಬರಿಯಾಗುತ್ತಾನೆ. ಆರಾಧ್ಯ ಅದಿತಿ ಬಳಿ ಈಗ ಮಜಾ ಬರುತ್ತದೆ, ಹೆದರುತ್ತಿದ್ದಾನೆ. ಈಡಿಯಟ್ ಎಂದು ಹೇಳುತ್ತಾಳೆ. ಪರಿತೋಷ್, ಏನಿದು ನಡೆಯುತ್ತಿದೆ? ಇಲ್ಲ ಇಲ್ಲ, ಭೂತ ಆತ್ಮಗಳೆಲ್ಲ ಏನೂ ಇರುವುದಿಲ್ಲ, ಇದು ನನ್ನ ಮನಸ್ಸಿನ ಭ್ರಮೆ ಎಂದು ಅಂದುಕೊಳ್ಳುತ್ತಾನೆ. ಸೋನಾಲಿ ಗಂಭೀರ ಧ್ವನಿಯಲ್ಲಿ, ಇಲ್ಲ ಪರಿತೋಷ್, ಇದು ನಿನ್ನ ಮನಸ್ಸಿನ ಭ್ರಮೆಯಲ್ಲ, ಇದು ನಾನೇ. ನಿನ್ನಿಂದಾಗಿ ನಾನು ಸಮಾಜದಲ್ಲಿ ಮುಖ ತೋರಿಸುವಂತಿಲ್ಲ. ನನ್ನ ತಂದೆ ತಾಯಿ ನಾಚಿಕೆಯಿಂದ ಮನೆಯಿಂದ ಹೊರಗೆ ಬರುತ್ತಿಲ್ಲ. ಅದಕ್ಕಾಗಿಯೇ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ಆದರೆ ನನ್ನ ಆತ್ಮಕ್ಕೆ ಮುಕ್ತಿ ಸಿಗಲಿಲ್ಲ. ಯಾಕೆಂದರೆ ಭಗವಂತನಿಗೆ ಒಪ್ಪಿಗೆ ಇರಲಿಲ್ಲವೇನೋ. ನಿನ್ನಂತಹ ಮನುಷ್ಯನಿಗೆ ಶಿಕ್ಷೆಯಾಗಬೇಕು, ಜೀವನ ಪೂರ್ತಿ ಪಾಠ ಕಲಿಯಬೇಕು, ಹೆಣ್ಣಿನ ಮಾನ ತೆಗೆಯುವವನಿಗೆ. ಆಗ ನಾನು ಏನೂ ಮಾಡಲು ಸಾಧ್ಯವಾಗಲಿಲ್ಲ, ಆದರೆ ಈಗ ಮಾಡುತ್ತೇನೆ. ನಿನ್ನನ್ನು ಕೊಂದು ಭೂತಾಯ ಮಡಿಲಿನಿಂದ ಒಬ್ಬ ಪಾಪಿಯನ್ನು ಕಡಿಮೆ ಮಾಡುತ್ತೇನೆ ಎಂದು ಹೇಳುತ್ತಾ ಸೋನಾಲಿ ನಿಧಾನವಾಗಿ ಅವನ ಕಡೆಗೆ ಹೆಜ್ಜೆ ಹಾಕಲು ಪ್ರಾರಂಭಿಸಿದಳು. ಇಲ್ಲ, ನನ್ನ ಹತ್ತಿರ ಬರಬೇಡ,
ಅರೆ ಸೋನಾಲಿ, ನನ್ನನ್ನು ಕ್ಷಮಿಸಿಬಿಡು. ಒಂದು ಕಿರುಕುಳಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡುತ್ತೀಯಾ? ಕ್ಷಮಿಸಿಬಿಡು. ನನ್ನಿಂದ ತುಂಬ ದೊಡ್ಡ ತಪ್ಪು ಆಯಿತು. ನಾನು ನನ್ನ ಮೋಜಿಗಾಗಿ ನಿನ್ನನ್ನು ಕೆಣಕಿದೆ. ನೀನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೀಯ ಎಂದು ನನಗೆ ಹೇಗೆ ಗೊತ್ತು ಎಂದು ಪರಿತೋಷ್ ಹೇಳುತ್ತಾನೆ. ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕಿತ್ತು. ನನ್ನ ಬಳಿ ಬೇರೆ ದಾರಿ ಇರಲಿಲ್ಲ. ನೀನು ನಿನ್ನನ್ನು ಕಾಪಾಡಿಕೊಳ್ಳಲು ನನ್ನ ತಲೆಯ ಮೇಲೆ ಚಾರಿತ್ರ್ಯಹೀನ ಹೆಣ್ಣು ಎಂಬ ಕಳಂಕವನ್ನು ಹೊರಿಸಿದೆ. ನೀನು ಕ್ಷಮೆ ಕೇಳಿದರೆ ನನ್ನ ಕಳೆದು ಹೋದ ಮಾನ ವಾಪಸ್ಸು ಬರುವುದಿಲ್ಲ. ನನ್ನ ತಂದೆ ತಾಯಿ ತಲೆ ಎತ್ತಿ ನಡೆಯಲು ಸಾಧ್ಯವಿಲ್ಲ. ಒಂದು ಕ್ಷಣ ಯೋಚಿಸು, ಇದೇ ರೀತಿ ನಿನ್ನ ತಂಗಿಯ ಜೊತೆ ಆಗಿದ್ದರೆ ಎಂದು ಸೋನಾಲಿ ಹೇಳುತ್ತಾಳೆ. ಕ್ಷಮಿಸು, ನನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ಎಲ್ಲರ ಮುಂದೆ ನಾನು ಎಲ್ಲ ಉದ್ಯೋಗಿಗಳಿಗೆ ಸುಳ್ಳು ಸಾಕ್ಷಿ ಹೇಳಲು ಹೇಳಿದೆ. ನಾನು ಹೇಗಾದರೂ ಬಚಾವಾಗಲಿ ಎಂದು. ದಯವಿಟ್ಟು ನನ್ನನ್ನು ಕೊಲ್ಲಬೇಡ. ನಾನು ಎಲ್ಲವನ್ನೂ ಸರಿಪಡಿಸುತ್ತೇನೆ ಎಂದು ಪರಿತೋಷ್ ಹೇಳುತ್ತಾನೆ. ಅದಿತಿ ಮತ್ತು ಆರಾಧ್ಯ ಒಳಗೆ ಬರುತ್ತಾ ಖಂಡಿತನಾ ಎಂದು ಕೇಳುತ್ತಾರೆ. ಪರಿತೋಷ್, ನೀವಿಬ್ಬರು ಯಾರು ಎಂದು ಕೇಳುತ್ತಾನೆ. ನಾನು ಅದಿತಿ, ಇವಳು ನನ್ನ ತಂಗಿ ಆರಾಧ್ಯ. ಹೊರಗೆ ನಿನ್ನೊಂದಿಗೆ ಕುಳಿತಿದ್ದವಳು ಅವಳು ನನ್ನ ಅಕ್ಕ ಭೂಮಿಕಾ. ಸೋನಾಲಿ, ನೀನು ಮುಖ ತೊಳೆದುಕೊಂಡು ಬಾ. ನಾವು ಇವನ ತಪ್ಪೊಪ್ಪಿಗೆಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದೇವೆ ಎಂದು ಅದಿತಿ ಹೇಳುತ್ತಾಳೆ. ಪರಿತೋಷ್, ಇವಳು ಸತ್ತಿಲ್ಲವಾ? ಅಂದರೆ ನೀವು ನನ್ನೊಂದಿಗೆ ನಾಟಕವಾಡಿದ್ರಾ ಎಂದು ಕೇಳುತ್ತಾನೆ. ಹೌದು, ಇಂದು ಬೆಳಿಗ್ಗೆ ಸೋನಾಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುತ್ತಿದ್ದಳು. ಅದನ್ನು ನಾವು ನೋಡಿದೆವು. ನಂತರ ನಾವೇ ನಿನಗೆ ಪಾಠ ಕಲಿಸಲು ನಿರ್ಧರಿಸಿದೆವು. ನಿನಗೆ ನಾಚಿಕೆಯಾಗುವುದಿಲ್ಲವಾ? ನಿನ್ನ ಮನೆಯಲ್ಲೂ ತಂಗಿ ಇದ್ದಾಳಲ್ಲವಾ? ಈಗ ನಾವು ನಿನ್ನ ತಪ್ಪೊಪ್ಪಿಗೆಯನ್ನು ಪೂರ್ತಿ ಟಿವಿಯಲ್ಲಿ ತೋರಿಸುತ್ತೇವೆ ಎಂದು ಆರಾಧ್ಯ ಹೇಳುತ್ತಾಳೆ. ಇಲ್ಲ, ನೀವು ಟಿವಿಯಲ್ಲಿ ತೋರಿಸುವ ಅಗತ್ಯವಿಲ್ಲ. ನಾನು ಸ್ವತಃ ಟಿವಿಯ ಮುಂದೆ ಹೋಗುತ್ತೇನೆ. ನಂತರ ನನಗೆ ಯಾವ ಶಿಕ್ಷೆ ಸಿಕ್ಕರೂ ಒಪ್ಪಿಕೊಳ್ಳುತ್ತೇನೆ. ಸೋನಾಲಿಯನ್ನು ಉಳಿಸಿದ್ದಕ್ಕೆ ಧನ್ಯವಾದಗಳು. ಇಲ್ಲದಿದ್ದರೆ ನನಗೆ ಇನ್ನೂ ದೊಡ್ಡ ಶಿಕ್ಷೆಯಾಗುತ್ತಿತ್ತು ಎಂದು ಪರಿತೋಷ್ ಹೇಳುತ್ತಾನೆ. ಭೂಮಿಕಾ ವಾಶ್ರೂಮ್ಗೆ ಬರುತ್ತಾ ತುಂಬ ಚೆನ್ನಾಗಿ ಮಾಡಿದೆ ಸೋನಾಲಿ, ಇವನನ್ನು ಕ್ಷಮಿಸಿಬಿಡು. ಅವನಿಗೆ ತನ್ನ ತಪ್ಪಿನ ಅರಿವಾಗಿದೆ. ಆದರೆ ನೀನು ಇಂದಿನಿಂದ ಈಗಿನಿಂದ ಪ್ರತಿಯೊಬ್ಬ ಹುಡುಗಿಯನ್ನು ಗೌರವಿಸಬೇಕು. ಏನು ಹೇಳಿದ್ದೀಯೋ ಅದನ್ನು ಮರೆಯಬೇಡ ಎಂದು ಹೇಳುತ್ತಾಳೆ. ಮತ್ತು ನಾನು ಕೂಡ ನಿಮ್ಮ ಬಳಿ ಹೊರಗೆ ತುಂಬ ಕೆಟ್ಟದಾಗಿ ಮಾತನಾಡಿದೆ. ಅದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ ಎಂದು ಪರಿತೋಷ್ ಹೇಳುತ್ತಾನೆ. ಕ್ಷಮಿಸಿದೆ. ಸರಿ, ಈಗ ಎಲ್ಲರೂ ವಾಶ್ರೂಮ್ನಲ್ಲಿ ನಿಂತುಕೊಳ್ಳುತ್ತೀರಾ? ಅದಿತಿ, ಆರಾಧ್ಯ, ನಾವು ಮನೆಗೆ ಹೋಗೋಣ. ಪರಿತೋಷ್, ಮಾತಿನಿಂದ ತಪ್ಪಬೇಡಿ. ನಿಮ್ಮ ರೆಕಾರ್ಡಿಂಗ್ ನಮ್ಮ ಬಳಿ ಇದೆ ಎಂದು ಭೂಮಿಕಾ ಹೇಳುತ್ತಾಳೆ. ಪರಿತೋಷ್, ಇಲ್ಲ ಇಲ್ಲ, ಖಂಡಿತ ಇಲ್ಲ ಎಂದು ಹೇಳುತ್ತಾನೆ. ಆರಾಧ್ಯ, ಅದಿತಿ, ಸೋನಾಲಿ, ನೀವೆಲ್ಲರೂ ನನ್ನ ಜೊತೆ ಬೇಗ ಬನ್ನಿ, ನನಗೆ ಸಹಾಯ ಮಾಡಿ ಎಂದು ಭೂಮಿಕಾ ಹೇಳುತ್ತಾಳೆ. ನಂತರ ಭೂಮಿಕಾ ರಾಮ್ ಬಳಿ ಹೋದಳು. ರಾಮ್ ಕುರ್ಚಿಯ ಮೇಲೆ ಕುಳಿತಿದ್ದನು. ಸಂಪೂರ್ಣವಾಗಿ ಚೆನ್ನಾಗಿದ್ದನು. ಭೂಮಿಕಾ ಅವನನ್ನು ನೋಡಿ ಆಶ್ಚರ್ಯಪಟ್ಟಳು. ರಾಮ್ ಸರ್, ನೀವು ಕುಡಿದ ಮತ್ತಿನಲ್ಲಿದ್ದೀರಲ್ಲ ಎಂದು ಭೂಮಿಕಾ ಕೇಳುತ್ತಾಳೆ. ಇಲ್ಲ, ಖಂಡಿತ ಇಲ್ಲ, ಕ್ಷಮಿಸಿ, ನಾನು ಕುಡಿಯುವುದಿಲ್ಲ. ವೇಟರಿಗೆ ಮೊದಲೇ ತಿಳಿಸಿದ್ದೆ. ಅದಕ್ಕಾಗಿಯೇ ಅವನು ನನಗಾಗಿ ಮದ್ಯದ ಬಾಟಲಿಗಳಲ್ಲಿ ತಂಪು ಪಾನೀಯವನ್ನು ತಂದಿದ್ದನು ಎಂದು ರಾಮ್ ಹೇಳುತ್ತಾ, ವೆಲ್ ಡನ್, ನೀವು ಅದ್ಭುತ ಮಾಡಿದ್ದೀರಿ. ನೀವು ಮೂವರಿಗೂ ನಮಸ್ಕಾರ ಮಾಡಲು ಮನಸ್ಸಾಗುತ್ತಿದೆ. ನೀವು ಮೂವರಿಗೂ ಸೆಲ್ಯೂಟ್. ಅಪರಿಚಿತ ಹುಡುಗಿಗಾಗಿ ನೀವು ಇಷ್ಟೆಲ್ಲ ಮಾಡಿದ್ದೀರಿ ಎಂದು ಹೇಳುತ್ತಾನೆ. ಧನ್ಯವಾದಗಳು ಸರ್, ನೀವು ಕೂಡ ನಮಗೆ ತುಂಬ ಸಹಾಯ ಮಾಡಿದ್ದೀರಿ. ನಾವು ಇದೆಲ್ಲವನ್ನು ಮಾನವೀಯತೆಯಿಂದ ಮಾಡಿದೆವು. ಸರಿ ಎಂದು ಅನಿಸಿತು. ನಾವು ಹೋಗುತ್ತೇವೆ ರಾಮ್ ಅವರೇ ಎಂದು ಭೂಮಿಕಾ ಹೇಳುತ್ತಾಳೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಬೆಳಿಗ್ಗೆ ಸುದ್ದಿಯಲ್ಲಿ ಪರಿತೋಷ್ ಟಿವಿಯಲ್ಲಿ ಸೋನಾಲಿಯ ಕ್ಷಮೆ ಕೇಳಿದನು. ಕ್ಷಮೆ ಕೇಳಿದ ನಂತರ ಸೋನಾಲಿ ತನ್ನ ದೂರು ವಾಪಸ್ ತೆಗೆದುಕೊಂಡಳು. ಟಿವಿಯಲ್ಲಿ ಸುದ್ದಿ ನೋಡಿ ಎಲ್ಲರೂ ಸಂತೋಷಪಟ್ಟರು. ಗಾಯತ್ರಿಯವರು, ಏನು ವಿಷಯ? ಈ ಹುಡುಗ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಇದು ಯಾವುದೋ ಪವಾಡಕ್ಕಿಂತ ಕಡಿಮೆ ಇಲ್ಲ ಎಂದು ಹೇಳುತ್ತಾರೆ. ಹೌದಮ್ಮ, ಏಕೆಂದರೆ ಅವನಿಗೆ ಪಾಠ ಕಲಿಸುವವರು ಯಾರೋ ಇದ್ದರು ಎಂದು ಗೌತಮ್ ಹೇಳುತ್ತಾನೆ. ಅಣ್ಣ, ನೀವು ಕಚೇರಿಗೆ ಹೋಗುವುದಿಲ್ಲವಾ ಎಂದು ಭೂಮಿಕಾ ಕೇಳುತ್ತಾಳೆ. ಅದಿತಿ, ನಾವು ಕಾಲೇಜಿಗೆ ಹೋಗೋಣ ಎಂದು ಆರಾಧ್ಯ ಹೇಳುತ್ತಾಳೆ. ಭಗವಾನಿ ದೇವಿಯವರು, ಹೋಗಿ, ಆದರೆ ಕಾಲೇಜಿನಿಂದ ನೇರವಾಗಿ ಮನೆಗೆ ಬನ್ನಿ, ಅರ್ಥವಾಯ್ತಾ ಎಂದಾಗ ಅದಿತಿ, ಆದರೆ ಅಜ್ಜಿ, ನಾವು ನೇರವಾಗಿ ಮನೆಗೆ ಬರುತ್ತೇವೆ, ಕೇಳದೆ ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳುತ್ತಾಳೆ. ಭಗವಾನಿ ದೇವಿಯವರು, ಹಾಗಾದರೆ ನಿನ್ನೆ ರಾತ್ರಿ ತಡವಾಗಿ ಹಿಂದಿನ ಬಾಗಿಲಿನಿಂದ ಎಲ್ಲಿಂದ ಬರುತ್ತಿದ್ದೀರಿ ಎಂದು ಕೇಳಿದಾಗ ಗೌತಮ್ನ ಹೊರತುಪಡಿಸಿ ಮೂವರು ಯಾರಿಗೂ ಏನನ್ನೂ ಹೇಳಿರಲಿಲ್ಲ. ಹೇಳದೆ ಮನೆಯಿಂದ ಹೋಗಿದ್ದರು. ಆದ್ದರಿಂದ ಎಲ್ಲರೂ ಆಶ್ಚರ್ಯದಿಂದ ಅವರನ್ನು ನೋಡಲು ಪ್ರಾರಂಭಿಸಿದರು. ಮುಂದುವರಿಯಿತು.